ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜು ವ್ಲಾಗ್ಸ್. ಏನಪ್ಪ ಇದು ಬೆಳಗ್ಗೆ ಕಾಫಿ ಇಡ್ತಾ ಇದ್ದಾಳ ಅಂತ ಅನ್ಕೋಬೇಡಿ. ಸೊ ಇವತ್ತಿನ ಬಂದು ನನ್ನ ಮಗಳ ಸ್ಕೂಲಲ್ಲಿ ಫುಡ್ ಫೇರ್ವೆಲ್ ಇದೆ. ಸೊ ಹಾಗಾಗಿ ವಿ ಪ್ರಿಪೇರ್ಡ್ ಅ ಕಸ್ಟರ್ಡ್ ಫ್ರೂಟ್. ಸೊ ಹಾಗಾಗಿ ಸ್ಪೆಷಲ್ ನಂದಿನಿ ಹಾಲನ್ನ ತರಿಸ್ಕೊಂಡಿದ್ದೀನಿ. ಸೊ ಇವತ್ತಿನ ಫುಲ್ ವಿಡಿಯೋ ಒಂದು ನಂದು ಫುಲ್ ಡೇ ಫುಲ್ ಬ್ಯುಸಿನೇ ಇದ್ದೆ ನಾನು. ಸೊ ಹಾಲನ್ನ ಕಾಯಕ್ಕೆ ಇಡ್ತಾ ಇದ್ದೀನಿ. ತುಂಬ ತಿಕ್ಕಿರುತ್ತೆ ನಂದಿನಿ ಹಾಲು ಅಂತ ಬಂದರೆ, ಅದು ಸ್ಪೆಷಲ್. ಅದು ಫುಲ್ ತಿಕ್ಕು. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ನಾನು ಯಾವತ್ತೂ ಕೂಡ ಟ್ರೈ ಮಾಡಿರಲಿಲ್ಲ ಅದರಲ್ಲಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂತು ಕೂಡ ನನಗೆ. ಆ ನಂತರ ಇನ್ನಲ್ಲ ನಮ್ಮ ಅತ್ತೆ ಮಗ. ಸೊ ಹಾಗಾಗಿ ಅವನು ಅಕ್ಕ ಎಲ್ಪ್ ಮಾಡಲಾ ಅಂತ ಹೇಳಿ ಅವನ್ನೆಲ್ಲ ಗ್ರೇಪ್ಸ್ ಎಲ್ಲ ಬಿಡಿಸಿಡ್ತಾ ಇದ್ದ. ಪಾಪ ಅವನಿಗೇನು ಕಷ್ಟ ಅಂತ ಹೇಳಿ ನಾನು ಇನ್ನೊಂದು ಡಿಶ್ಗೆ ಅವನ್ನ ಹೊರಗಡೆ ಕಳಿಸ್ದೆ. ಆನಂತರ ನನ್ನ ಮಗಳು ಸ್ವಲ್ಪ ಕ್ಲಿಪ್ಪಾಗಿ ಸಣ್ಣ ವೀಡಿಯೋ ನಾನು ಕಟ್ ಮಾಡ್ಬೇಕಾದ್ರೆ ಯಾರೂ ಮಾಡೋಕ್ಕಿರಲಿಲ್ಲ ಅಂತ ಹೇಳಿ ಅವಳೊಂದು ಸಣ್ಣ ವೀಡಿಯೋ ಕೂಡ ಮಾಡಿಕೊಟ್ಲು ನನಗೆ. ಅದು ಸರಿಯಾಗಿ ಬಂದಿಲ್ಲ, ಬಟ್ ಅವಳು ಖುಷಿಗೆ ಅಂತ ಆಸೆಯಿಂದ ಮಾಡಿದ್ಲು ಅಂತ ಹಾಕಿದ್ದೀನಿ ನಾನು. ಸ್ವಲ್ಪ ಗ್ರೇಪ್ ಎಲ್ಲ ಸ್ಮಾಲಾಗೆಲ್ಲ ಚಾಪ್ ಮಾಡಿಕೊಂಡೆ. ಏನೇನು ಫ್ರೂಟ್ಸ್ ಇತ್ತು ಅದನ್ನೆಲ್ಲ ನೀಟಾಗೆಲ್ಲ ಚಾಪ್ ಮಾಡಿಕೊಂಡೆ. ಬಟ್ ನನಗೇನೋ ಒಂಥರ ಖುಷಿ ಅನಿಸ್ತಾ ಇತ್ತು. ಬಟ್ ಅನ್ಕೋಬೋದು ಏನಕ್ಕೆ ಬೇಕಿತ್ತು ಇದೆಲ್ಲ, ಚಿಕ್ಕ ಹುಡುಗಿ ಏನಕ್ಕೆ ಈಗೇನು ಗೊತ್ತಾಗುತ್ತೆ ಅವಳಿಗೆ ಅಂತ ಇರ್ತಾರೆ. ಬಟ್ ನಾಟ್ ಎ ಪ್ರಾಬ್ಲಮ್. ನಮ್ಮ ಖುಷಿ, ನನ್ನ ಇಷ್ಟ. ನಮ್ಗೆ ಅನ್ಸಿದ್ದು ನನ್ನ ಮಗ್ಳಿಗೆ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಅನಿಸುತ್ತೆ. ಆನಂತರ ಮಮ್ಮಿಗೆ ಮಸಾಲ ಮಜ್ಜಿಗೆ ವಹಿಸ್ಬಿಟ್ಟಿದ್ದೆ ನಾನು. ಸೊ ಹಾಗಾಗಿ ಮಮ್ಮಿ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೆ. ಮೊಸರು ಮತ್ತು ಅದಕ್ಕೆ ಏನೇನು ಬೇಕು ಐಟಮ್ಸ್ ಎಲ್ಲ ಕೊಟ್ಟೆ. ಆನಂತರ ಎಸ್ಕೇಪ್ ಆಗಿಬಿಟ್ಟೆ ನಾನು ಸ್ಕೂಲ್ ಕಡೆಗೆ. ಅಲ್ಲಿ ಡೆಕೋರೇಷನ್ ಮಾಡಬೇಕಿತ್ತು. ನಾನು ಹಸ್ಬೆಂಡ್ ಹೋಗಿ ಡೆಕೋರೇಟ್ ಮಾಡಿದ್ವಿ. ಅದಾದಮೇಲೆ ನನ್ನ ಕಸ್ಟರ್ಡ್ ಫ್ರೂಟ್ ಕೂಡ ರೆಡಿ ಆಯಿತು. ಸಿಂಪಲ್ ಡಿಶ್ಶು, ಬಟ್ ಆದರೆ ಈ ವೆದರಿಗೆ ತುಂಬ ಚೆನ್ನಾಗಿ ಅನಿಸ್ತು. ನಾವು ರೆಡಿ ಆದ್ವಿ ಬಾಬ್ಲು. ಎಲ್ಗೋಗ್ತಾ ಇದೀವಿ ಮಗಳು? ಸ್ಕೂಲ್ಗೆ. ಬಬ್ಲು ಔಟ್ಫಿಟ್ ನೋಡಿ, ಬಟರ್ಫ್ಲೈ ಇದೊಂದು ಸ್ಕರ್ಟು, ಟೀ ಶರ್ಟು. ಹಾಗೆ ನಾನು ಕೂಡ ಅವಳು ಮ್ಯಾಚಿಂಗ್ ಹುಡುಕ್ತಾ ಇದ್ಲು ಅಲ್ಲ ಮಗಳೇ? ಮ್ಯಾಚಿಂಗ್ ಬೇಕಿತ್ತಾ? ಏನು ಕುಡಿತಿದ್ದೀರಾ? ಮಜ್ಜಿಗೆ. ನಂಗೊಂದು ಸ್ವಲ್ಪ ಕೊಡಿಸಿ. ಕೊಡಲ್ಲ? ಓಕೆ, ಪುಟ್ಟ. ಫೈನಲಿ ನಾನು ಕೂಡ ರೆಡಿ ಆದೆ. ನನ್ನ ಮಗಳೂ ಕೂಡ ರೆಡಿ ಮಾಡಿ ಅಂತೂ ಇಂತೂ ನಮ್ಮ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೆ, ಹೋಗ್ಬೇಕಿತ್ತು ಸ್ಕೂಲಿಗೆ ಅಂತ ಹೇಳಿ. ಸೊ ಬೆಳಿಗ್ಗೆಯಿಂದ ಬರೀ ಕೆಲಸಗಳೇ ಆಗೋಯ್ತು. ನಾನು ಮಾಡಿರುವಂಥ ಮಸಾಲ ಮಜ್ಜಿಗೆ ಫೈನಲಿ ರೆಡಿ ಆಯಿತು. ಮಸಾಲ ಮಜ್ಜಿಗೆ ಈ ರೀತಿ ಬಂದಿದೆ. ಮಡಿಕೆಲಿದ್ರೆ ತುಂಬ ಹೆಲ್ದಿ ಕೂಡ ಅನಿಸುತ್ತೆ ಮತ್ತು ಕೂಲಾಗಿ ಕೂಡ ಇರುತ್ತೆ ಅಂತ ಹೇಳಿ ಮಡಿಕೆನ ಚೂಸ್ ಮಾಡಿಕೊಂಡೆ. ಈ ವೆದರಿಗೆ ತುಂಬ ಸೇಲ್ ಆಗೋದು ಇದೆ ಅಂತ ಅನ್ನಿಸ್ತು ಸ್ಕೂಲಲ್ಲಿ. ನನ್ನ ಮಗಳು ಫಸ್ಟು ಟೇಸ್ಟ್ ನೋಡ್ತೀನಮ್ಮ ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳಿಗೂ ಸ್ವಲ್ಪ ಕೊಟ್ಟೆ ನಾನು. ನಮಗೇನು ಖುಷಿ ಅನಿಸುತ್ತೋ ಗೊತ್ತಿಲ್ಲ, ನನ್ನ ಮಗಳಿಗೆ ಖುಷಿ. ಎಲ್ಲ ಹೋಗಬೇಕು, ಸ್ಕೂಲಲ್ಲಿ ಆಟ ಆಡಬೇಕು, ಅಲ್ಲಿ ತಿನ್ನಬೇಕು, ಅವಳಿಗೆ ಹ್ಯಾಪಿಯಾಗಿರಬೇಕು ಅಂತೇಳಿ ಅವಳು ಕೂಡ ಪಟ ಅಂತ ರೆಡಿಯಾಗಿಬಿಟ್ಲು. ಅಮ್ಮ ಹೊರಡೋಣ, ಪಪ್ಪ ಕಾಯ್ತಾ ಇದ್ದೆ, ಅಮ್ಮ ರೆಡಿಯಾಗೋಣ ಅಂತ ಹೇಳಿ ಅವಳು ಕೂಡ ರೆಡಿ ಆದ್ಲು. ಅವಳು ರೆಡಿ ಆದಮೇಲೆ ಅವಳನ್ನ ಫೋಟೋಗೆ ನಿಲ್ಸೋದೇ ಒಂದು ದೊಡ್ಡ ಕೆಲಸ ನನಗೆ. ಸೊ ಹಾಗಾಗಿ ಫೋಟೋಗೆ ಪೋಸ್ ಕೊಡು ಅಂತಂದರೆ ಒಳ್ಳೆ ಕ್ಯೂಟಾಗಿ ಪೋಸಸ್ನ ಕೊಡ್ತಾಯಿದ್ಲು. ಅವಳಿಗೆ ಆ ಜುಟ್ಟು ಎಲ್ಲ ನೀಟಾಗಿ ಮಾಡಿರೋದಕ್ಕೆ ಒಳ್ಳೆ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ನೋಡಿ. ಅವಳು ಯಾವ ಥರ ಪೋಸಸ್ ಕೊಡ್ತಾ ಇದ್ದಾಳೆ ನೋಡಿ. ಫೋಟೋಶೂಟ್ ಮುಗಿಸ್ಕೊಂಡು ಕೊನೆಗೂ ನಾನು ಸ್ಕೂಲ್ ಹತ್ರ ಬಂದಾದಮೇಲೆ ಆಲ್ರೆಡಿ ಎಲ್ಲರೂ ಕೂಡ ಪ್ರಿಪೇರ್ ಮಾಡ್ತಾಯಿದ್ರು ಅವರವರ ಇದನ್ನು, ಫುಡ್ ಸ್ಟಾಲ್ನ. ನಾನು ಕೂಡ ಸಾರಿಯಾ ಉದಯ್ ಫುಡ್ ಸ್ಟಾಲ್ ಅಂತಲೇ ನೇಮ್ ಮಾಡಿದೆ. ನಂದೇನು ಸಿಂಪಲ್ ಡಿಶ್ ಆಗಿತ್ತು, ನಂದು ಯಾವುದೇ ಥರ ರಿಸ್ಕ್ ಇರಲಿಲ್ಲ. ನಾನು ಎರಡೂ ಕೂಡ ಒಂದು ಹಾಟ್ ಇದಕ್ಕೆ ಹಾಕ್ಕೊಂಡಿದ್ದೆ. ಮಡಿಕೆನೂ ಕೂಡ ಅಲ್ಲೇ ತೊಗೊಂಡೋಗಿರೋದ್ರಿಂದ ಅಷ್ಟು ರಿಸ್ಕ್ ಅನಿಸ್ಲಿಲ್ಲ. ಫೈನಲಿ ಟೇಪ್ ಕಟ್ಟಿಂಗ್ ಕೂಡ ಮಾಡೋಕ್ಕೆ ರೆಡಿ ಆಯಿತು. ಗುಡ್. ನಮಗೂ ಖುಷಿ ಅನಿಸ್ತು. ಹೊಸ ಥರ ನನಗೆ ಫಸ್ಟ್ ಟೈಮ್ ಅನಿಸಿದ್ದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ. ಫೈನಲಿ ಟೇಪ್ ಕಟ್ಟಿಂಗ್ ಕೂಡ ಆಯಿತು. ಗೆಸ್ಟ್ ಕೂಡ ಎಂಟರ್ ಆದರು ನಮ್ಮ ಫುಡ್ ಸ್ಟಾಲ್ಗೆ. ಫೈನಲಿ ಅವರು ಬಂದು ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡಿದ್ರು. ಅವ್ರಿಗೆ ಏನು ಇಷ್ಟಪಟ್ಟರು ಅದನ್ನು ತೊಗೊಂಡು ಕುಡಿದ್ರು. ಅದರಲ್ಲಿ ನನ್ನ ಮಜ್ಜಿಗೆ ಕೂಡ ಅವ್ರು ಕುಡಿದ್ರು. ನಂಗೆ ಖುಷಿ ಅನಿಸ್ತು. ಅದಾದಮೇಲೆ ಫೈನಲಿ ನನ್ನ ಸೇಲಿಗೆ ನನ್ನ ಸಪೋರ್ಟರ್ ಬೇಕಲ್ಲಪ್ಪ. ಫೈನಲಿ ನನ್ನ ತಮ್ಮನ ಗ್ಯಾಂಗ್ ಎಲ್ಲ ಎಂಟ್ರಿ ಕೊಟ್ಟರು. ನನಗೆ ಖುಷಿ. ಯಾರು ಸೇಲ್ ಮಾಡ್ಕೋತಾರೋ ಇಲ್ವೋ, ಇವ್ರು ಅಷ್ಟು ಜನ ಅಂತೂ ಪಕ್ಕಾ ಫಿಕ್ಸು ಅಂತ. ಪಾಪ ಅಷ್ಟೇ ಸಪೋರ್ಟಿವ್ ಆಗಿ ಎಲ್ಲ ಬಂದು ನಾನು ಮಾಡಿರೋಂಥ ಡಿಶಸ್ನೆಲ್ಲ ತಿಂದರು. ನಂಗೆ ತುಂಬ ಖುಷಿ ಅನಿಸ್ತು. ಸಿಂಪಲ್ ಡಿಶ್ ಆಗ್ಬೋದು ಫಸ್ಟ್ ಟೈಮ್ ಮಾಡಿರೋದ್ರಿಂದ, ಬಟ್ ಆದರೆ ನೆಕ್ಸ್ಟ್ ಟೈಮ್ ಐ ವಿಲ್ ಡೂ ಮೈ ಬೆಸ್ಟ್. ಬಟ್ ಈ ವರ್ಷ ಮಾಡಿರೋದ್ರಲ್ಲಿ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಅನಿಸ್ತು. and cupcakes. Next
pongal. So after that we have masala majge, jamun, gulab jamun and fruit custard. Again we have ಆನಂತರ ನಂದು ಬೇಗ ಕೂಡ ಸೇಲ್ ಆಯಿತು. ಅದಾದಮೇಲೆ ನಮ್ಮ ಅತ್ತೆ ಕೂಡ ನನ್ನ ಜೊತೆಗೆ ಜಾಯ್ನ್ ಆದರು. ಅಶ್ವಿನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಪಾಪ, ಅವರು ಕೂಡ ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರು. ಒಬ್ಬಳೇ ಇರ್ತೀನಿ ಅಂತ ಹೇಳಿ ಫಸ್ಟೇ ಅವ್ರಿಗೆ ಹೇಳ್ಬಿಟ್ಟಿದ್ದೆ, ಪಾಪ ಬರ್ತೀನಿ ಆಯಿತು ಹೆಲ್ಪ್ ಮಾಡ್ತೀನಿ ಅಂದರು. ನಮ್ಮಮ್ಮ ಕೂಡ ಅಲ್ಲಿ ಆ ಕಡೆ ಕೊಡೋರಿಗೆ ಮಜ್ಜಿಗೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಕೊಡೋಕ್ಕೆ. ಅದಾದಮೇಲೆ ನನಗೂ ಖುಷಿ ಅನಿಸ್ತು, ಹೊಸ ಥರ ಎಕ್ಸ್ಪೀರಿಯೆನ್ಸು. ನಮ್ಮ ಮಮ್ಮಿ ಕೂಡ ಬಂದಿದ್ದರು, ನನ್ನ ತಮ್ಮನ ಫ್ರೆಂಡ್ಸು, ನಮ್ಮ ಹಸ್ಬೆಂಡು. ಅದಾದಮೇಲೆ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು. ಎಲ್ಲರೂ ಕೂಡ ಸೇರಿದ್ದು ನಮಗೂ ಕೂಡ ಖುಷಿ ಅನಿಸ್ತು. ಅಂತೂ ಇಂತೂ ಫೈನಲಿ ನನ್ನ ಡಿಶ್ ಎಲ್ಲ ಖಾಲಿ ಆಯಿತು. ನನಗೂ ಕೂಡ ಖುಷಿ ಅನಿಸ್ತು, ಹೊಸ ಎಕ್ಸ್ಪೀರಿಯೆನ್ಸು. ನನಗೂ ಕೂಡ ಸ್ಕೂಲವ್ರ ಕಡೆಯಿಂದ ನಾನು ಮಾಡಲ್ಲ ಅಂತಿರೋಳನ್ನ ಕೂಡ ಮಾಡಿಸಿದ್ರು. ನಂಗೆ ಅದೇ ಖುಷಿ ಅನಿಸ್ತು, ಒಂದು ನ್ಯೂ ಎಕ್ಸ್ಪೀರಿಯೆನ್ಸು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಪ್ರಾಜೆಕ್ಟಿಗೆಲ್ಲ ರೆಡಿ ಮಾಡಿದರು ಮುಂಚೆನೇ. ಅದೊಂದು ಸಸ್ಪೆನ್ಸಾಗೆ ಇತ್ತು, ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಅವ್ರು ಮಾಡಿದ್ದು ಸಾರಿಯಾ ಟ್ರಾನ್ಸ್ಪೋರ್ಟ್, ವೇಸ್ ಆಫ್ ಟ್ರಾನ್ಸ್ಪೋರ್ಟ್ನ ಮಾಡಿದರು. ಅದರಲ್ಲಿ ರೋಡ್ ವೇಸ್, ರೈಲ್ವೆ, ಹೇರ್ವೇ ಆ್ಯಂಡ್ ವಾಟರ್ ವೇಸ್ನ ಮಾಡಿದರು. ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದರು, ಇನೋವೇಟಿವ್ ಆಗಿ ಮಾಡಿದರು. ಅವ್ರದ್ದೇ ಕ್ರೆಡಿಟ್ ಹೋಗಬೇಕು ಈ ಪ್ರಾಜೆಕ್ಟಿಗೆ. ಈ ಫುಡ್ಡು ನಂದು ಏನೇ ಆಗಿದ್ರು ಪ್ರಾಜೆಕ್ಟ್ ಫುಲ್ ಕ್ರೆಡಿಟ್ ಕೂಡ ನಮ್ಮ ಹಸ್ಬೆಂಡ್ಗೆ ಹೋಗಬೇಕು, ಅಷ್ಟು ಇನೋವೇಟಿವ್ ಆಗಿ ಮಗಳಿಗೋಸ್ಕರ ಮಾಡಿದ್ರು. ಆ ನಂತರ ಪಟ್ ಅಂತ ನನಗೆ ಫಂಕ್ಷನ್ ಅಟೆಂಡ್ ಇತ್ತು. ಅವ್ರಿಗೆ ಬಾಯ್ ಹೇಳಿ ಮ್ಯಾಮ್ ಬರ್ತೀನಿ ಅಂತ ಹೇಳಿ ನಾನು ಸ್ಕೂಲಿಂದ ಹೊರಟಿದ್ದೆ ಹೊಸ್ಲು ಮಾರಮ್ಮನ ದೇವಸ್ಥಾನಕ್ಕೆ. ಅಲ್ಲಿ ನನಗೊಂದು ಚಿಕ್ಕ ಫಂಕ್ಷನ್ ಇತ್ತು, ಊಟ ಇತ್ತು, ಬರ್ಡೇದು. ಸೊ ಅಲ್ಲಿಂದ ನನ್ನ ಮಗಳನ್ನ ಕರ್ಕೊಂಡು ಅಲ್ಲಿಗೆ ಹೋಗಿ ನಂತರ ಅಲ್ಲಿ ಊಟ ಮಾಡೋಕ್ಕೂ ಈ ಬಿಸಿಲಲ್ಲಿ ಏನೂ ಸೇರ್ತಾ ಇರಲಿಲ್ಲ. ಆದರೂ ಸ್ವಲ್ಪ ಊಟ ಮಾಡಿಕೊಂಡು ಬೇಗ ಹೊರಡಬೇಕು, ರೆಸ್ಟ್ ಮಾಡೋಣ, ತುಂಬ ಟಯರ್ಡ್ ಆಯಿತು ಅಂತೇಳಿ ಅಲ್ಲಿ ನಮ್ಮ ಅವ್ವ ಎಲ್ಲರ ಜೊತೆ ಮಾತಾಡಿ ಕೊನೆಗೆ ಬಿಸಿಲಲ್ಲಿ ಸಾಕಾಗೋಯ್ತು ಅನಿಸ್ಬಿಡ್ತು ಈ ಡೇ ಫುಲ್ಲು ನನಗೆ. ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಮನೆ ಅಂತ ಹೇಳಿ ನಾವು ಕೂಡ ಹೊರಟ್ವಿ. ಸಾಕಾಯಿತು ಇವತ್ತಿನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. Finally, the day completed with the Saria Uday food stall. Thank you for watching my channel and please subscribe my channel. The end.